ಟಿಎಸ್ ಕನಸು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನ್ ನಿಮ್ಮ ಪಲ್ಲವಿ. ಊರಿಗೆ ಹೋಗ್ತಿದ್ಯಾ? ಆಯ್ತು, ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲಾರು ಊರಿಗೆ ಹೋಗ್ತಿದೀವಿ ನಾವು. ಶಿವರಾತ್ರಿ ಹಬ್ಬ ಊರಲ್ಲಿ ಮಾಡೋಣ ಅಂತ. ನಮ್ಮ ಯಜಮಾನ್ರೆಲ್ಲ ಆಚೆ ಹೋಗಿದ್ದಾರೆ. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ನಂದಿ ನೀನ್ ಅಂದ್ರ ಬಿಟ್ಬಿಟ್ಟು ಎಲ್ಲ ಹೋಗ್ತಾ ಇದ್ಯಾ? ಒಬ್ನೇ ಹೋಗ್ತಾ ಇದ್ಯಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವ್ನ್ ನಮ್ಮ ಮೈದ ಹಂಗೆ ಹೋಯ್ತಾ ಇದ್ವಿ. ಕರ್ದು ಪ್ರಸಾದ ಕೊಡ್ತಾವ್ರೆ, ಅದಕ್ಕೆ ತಿಂತಾ ಇದ್ವಿ. ಹೀಗೆ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ರೋಡಲ್ಲಿ ಪ್ರಸಾದ ಕೊಡ್ತಿದ್ರು, ತಿನ್ಕೊಂಡು ಹಾಗೆ ನಮ್ ನಾದ್ನಿ ಮನೆಗ್ ಹೋಗಿದ್ವಿ. ಅಲ್ಲಿ ಹೋಗಿ ನನ್ನ ನಾದ್ನಿ ಮಗಳು ಬರ್ಡೇ ಇತ್ತು, ಅದರಿಂದ ಕೇಕ್ ತಗೊಂಡು ಹೋದ್ವಿ. ಅಲ್ಲಿ ಹೋಗಿ ಅವಳು ಕೇಕ್ ಕೊಟ್ಬಿಟ್ಟು ನಮ್ ನಾದ್ನಿ ಒಂದ್ ಸ್ವಲ್ಪ ಹೊತ್ತಿದ್ವಿ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವ್ನ್ಗೆ ಯಾವಾಗೂ ಹಿಂಗೆಲ್ಲ ಹೆಣ್ಮಕ್ಳ ಜೊತೆ ತೀಟೆ ಆಡೋದೇ ಕೆಲ್ಸ. ತೀಟೆ ಆಡೋದ್ ಬಿಟ್ಟು ನೀನ್ ಕೆಲ್ಸ ಇಲ್ಲ. ಬಾರ ತೀಟೆ ಮಾಡು. ಅವನು ಎಲ್ಲ ಅವ್ರ ಅಕ್ಕಂದಿರ್ನ ತೀಟೆ ಮಾಡಿ ರೋಸ್ತಾನೆ ಅವ್ರನ್ನ ನೋಡು. ಹಾಗೆ ಅಂದವಿ ನಮ್ಮ ಯಜಮಾನ್ರು ಅಜ್ಜಿ ಮನೆಗೆ ಹೋದ್ವಿ. ನೋಡಿ ಮನೆ ಕೆಲಸ ನಡೀತಿತ್ತು, ಅದರಿಂದ ಎಲ್ಲಾನು ಒಂದ್ ಕಡೆ ಹಾಕಿದ್ರು ಸಾಮಾನ್ ಎಲ್ಲಾನು. ನಾನು ಹಾಗೆ ಮೇಕೆ ಮರಿ 3 ಮರಿ ಹಾಕಿತ್ತು, ನನ್ ಮಗಳ ಅದ್ರ ಜೊತೆನೆ ಆಟ ಆಡ್ತಿದ್ದೇವೆ. ಎಲ್ಲ ಆದ್ಮೇಲೆ ಮುಗಿಸ್ಕೊಂಡ್ವಿ. ನೋಡಿ ನಮ್ಮ ಮನೆಯವ್ರ ಮಾಡ್ಕೊಂಡಿದ್ದಾರೆ, ನಮ್ ಚಿಕ್ಕ ತಂಗಿ ನಮ್ ಚಿಕ್ಕಮ್ಮ ಈಗ ನೋಡಿ ನಮ್ ಚಿಕ್ಕಮ್ಮ ಅಡಿಗೆ ಮಾಡ್ತಾವ್ರೆ ನೋಡ್ರಿ. ಅವರು ರೆಡಿ ಆಗಿಲ್ಲ ಅಂತ ಫುಲ್ಲು ನೋಡಿ ಈ ತರ ಎಲ್ಲ ಅಪರೂಪಕ್ಕೆ ಸಿಗದು ನೋಡಕ್ಕೆ. ಹಳ್ಳಿ ಮನೆ, ಒಳ್ಳೆ ಮನೆ. ಹಾಗೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ದೇವಸ್ಥಾನದ ಹತ್ರ ಶನಿ ಮಹಾತ್ಮ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಮಾಡಿದ್ವಿ. ಊಟ ಮಾಡ್ಕೊಂಡು ನಮ್ಮೂರಿಗೆ ಹೋದ್ವಿ. ಆಮೇಲೆ ನೈಟ್ ಎಲ್ಲ ಎಚ್ಚರನೇ ಇದ್ವಿ. ಶನಿ ಮಹಾತ್ಮ ದೇವ್ರು ಬರುತ್ತೆ ಮೆರವಣಿಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ನೈಟ್ ಎಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಕಾಯಿಸೋದು 3 ಗಂಟೆ ಆಯಿತು. 3 ಗಂಟೆ ಬೆಳಗಿನ ಜಾವ ಬಂತು ದೇವರು. ಹಾಗೆ ದೇವ್ರು ಬಂತು 3 ಗಂಟೆಗೆ. ಆಮೇಲೆ ದೇವ್ರಿಗೆಲ್ಲ ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ ಆದರೆ ಎಲ್ಲರಿಗೂ ಲಾಸ್ಟಲ್ಲಿ ಇರಬೇಕು ಅಂದ್ಕೊಂಡಿದ್ದೆ. ನಮ್ಗೆ ಆಗಿದ್ದ ಖುಷಿನ ನಿಮ್ಮ ಹತ್ರ ಹಂಚ್ಕೋಬೇಕು. ಅದೇನಂದರೆ ನಾವು ತುಂಬ ದಿನದಿಂದ ಒಂದು ಆಸೆ ಇತ್ತು ನಮಗೆ. ಏನಂದರೆ ಬೋರ್ ಹಾಕ್ಸ್ಬೇಕು ಅನ್ನೋದೊಂದು ಕನಸಿತ್ತು. ಆ ಕನಸು ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ನೆರವೇರ್ತು. ನನಗೆ ನಂಬಕ್ಕಾಗಿಲ್ಲ ಅದು. ಹಾಗೆ ಹೌದು,
ಪ್ರಸಾದ ಎಲ್ಲ ಕೊಟ್ಟಾಯ್ತು, ತಿನ್ಬಿಟ್ಟು ಎಲ್ಲ ಆಮೇಲೆ ಹೋಗಿ ಮಲ್ಕೊಂಡ್ವಿ. ಆದ್ರೆ ಬೆಳಿಗ್ಗೆ ಎದ್ದಾಗ ಆಯ್ತು, ಬೋರ್ ಹಾಕ್ಸಿದ್ವಿ. ಒಂಥರ ತುಂಬಾ ಖುಷಿ ಆಯ್ತು. ಅದು ಸಡನ್ಲಿ ಎಲ್ಲ ಬೇಗ ಬೇಗ ಆಗೋಯ್ತು. ಬೋರ್ ಹಾಕ್ಸಿದ್ವಿ, ನೀರು ಚೆನ್ನಾಗಿ ಬಂತು. ಅದರಿಂದ ತುಂಬ ಖುಷಿ ಆಯಿತು ನೋಡಿ. ಹೀಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಖುಷಿ ಮಾತ್ರ ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.